ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇದೀಗ ಹೆಡ್ಲೈನ್ಸ್. ಪತ್ನಿ ಕೊಂದು ಪತಿ ಆತ್ಮಹತ್ಯೆ ಶಂಕೆ. ಬಂಟ್ವಾಳ ತಾಲೂಕಿನ ಬಡಗುಂಡಿಯಲ್ಲಿ ಘಟನೆ. ಪತ್ನಿಯನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಬಡಗುಂಡಿಯಲ್ಲಿ ನಡೆದಿದೆ. ತಿಮ್ಮಪ್ಪ ಮೂಲ್ಯ ಹಾಗೂ ಆತನ ಪತ್ನಿ ಜಯಂತಿ ಇಬ್ಬರು ಸಾವನ್ನಪ್ಪಿದವರು. ಜಯಂತಿ ಅವರ ಮೃತದೇಹ ಕೋಣೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಇದ್ದರೆ, ತಿಮ್ಮಪ್ಪ ಅವರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಕಂಡುಬಂದಿದೆ. ಮೇಲ್ನೋಟಕ್ಕೆ ಪತ್ನಿಯನ್ನು ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇಂದು ಕಾರ್ಯಕಾರಿಣಿ ಸಭೆ ಹಾಗೂ ವಿಕಸಿತ ಭಾರತ ಸಂಕಲ್ಪ ಸಭೆ ನಡೆಯಿತು. ಭಾರತೀಯ ಜನತಾ ಪಾರ್ಟಿಯ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾರ್ಯಕಾರಿಣಿ ಸಭೆ ಹಾಗೂ ವಿಕಸಿತ ಭಾರತ ಸಂಕಲ್ಪ ಸಭೆ ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಉದ್ಘಾಟಿಸಿ ಮಾತನಾಡಿ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯ. ವಿವಿಧ ಕಾರಣಗಳಿಗಾಗಿ ಜೂನ್ 23ರಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿ ಪಂಚಾಯಿತಿಯಲ್ಲಿ ಹೋರಾಟ ನಡೆಯಲಿದೆ ಎಂದರು. ಹೋರಾಟದ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯ ನಾಯಕರು ಜಿಲ್ಲೆಯ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. 23ರಂದು ಪ್ರತಿ ಪಂಚಾಯತ್ನಲ್ಲಿ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕು. ಈಗಿನ ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಯಾಕೆಂದರೆ ನಾವೆಲ್ಲ ಗೊತ್ತಿದ್ದಾಗೆ ಈ ರಾಜ್ಯ ಸರ್ಕಾರ ಒಂದು ಸರ್ಕಾರ ಇದೆ ಅಂತಲೇ ನಮಗೀಗ ಒಂದು ಡೌಟ್ ಬರ್ತಾ ಇದೆ. ನಾವೆಲ್ಲ ನಿನ್ನೆನಷ್ಟೇ ಕಮಿಟಿ ಮೀಟಿಂಗ್ ಇತ್ತು, ನಮಗೆ ಹೋಗ್ಲಿಕ್ಕೆ ಆಗಲಿ ಅಂದರೆ ಹೋಗೋದು ಯಾಕೆ ಅಂತ ಎಂಬ ಕ್ವಶನ್ ಬಂದಿದೆ. ಬರೀ DAD ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ನಾವು ಅಂತ. ಅದಕ್ಕೆ ನಾನು ಭಾಳ ಸಮಯದಿಂದ ಹೋಗಿದ್ರೆ ಬಿಟ್ಟುಬಿಟ್ಟಿದ್ದೇನೆ. ಯಾಕೆಂದರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಒಂದನೇ ಅದು ಎಲ್ಲದಕ್ಕೆ ದುಪ್ಪಟ್ಟ ಟ್ಯಾಕ್ಸ್ಗಳನ್ನು ಹಾಕುವ ಮುಖಾಂತರ ಜನರ ಮೇಲೆ ದೊಡ್ಡ ದೊಡ್ಡ ಹೊರೆಯನ್ನು ವಹಿಸುವ ಮುಖಾಂತರ ಈ ಸರ್ಕಾರ ಯಾವುದೋ ಒಂದು ಗ್ಯಾರಂಟಿ ಎಂಬ ಹೆಸರಿನಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ನಾವು ಹೋರಾಟ ಮಾಡಬೇಕಾದಕ್ಕೆ ಖಂಡಿತವಾಗಿಯೂ ನಾವು ಹೋರಾಟ ಮಾಡಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟ ಏನು ಹೊಸತಲ್ಲ, ನಿರಂತರವಾಗಿ ಹೋರಾಟ ಮಾಡಿ ಭಾರತೀಯ ಪಕ್ಷ ಬಂದದ್ದು. ಅದರಿಂದ ಭಾರತೀಯ ಪಕ್ಷದ ಕಾರ್ಯಕರ್ತರು ಮಾತ್ರ ಈಗ ಸ್ವಲ್ಪ ಪುನಃ ಆ್ಯಕ್ಟಿವ್ ಆಗುವಂಥ ಕಾಲ ಖಂಡಿತವಾಗಲೂ ಬಂದಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಾಗೆ ಎಲ್ಲ ವೃದ್ಧಾಪ್ಯ ವೇತನ ಇರಲಿ, ವಿಧವಾ ವೇತನಗಳಿರಲಿ, ಇಂಥ ಎಲ್ಲ ಯಾರ್ಯಾರಿಗೆ ಬಡವರಿಗೆ ಸಿಗಬೇಕಾ ಅದನ್ನೆಲ್ಲ ನಾವು ಕಡಿತಗೊಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಲ್ಲರಿಗೆ ನೋಟಿಸ್ ಕೊಟ್ಟಿದೆ. ನಮಗೆಲ್ಲ ಗೊತ್ತಿರಬೇಕು ತಮ್ಮ ಪಂಚಾಯತ್ಗಳಲ್ಲಿ ಯಾರಿಗೆಲ್ಲ ನೋಟಿಸ್ ಬಂದಿದೆ ಅಂತ. ಆಗ ನಾವು ಇರೆಸ್ಪೆಕ್ಟಿವ್ ಪಾರ್ಟಿ, ಕಾಸ್ಟ್, ರಿಲಿಜನ್ ಎಲ್ಲದನ್ನೂ ಬಿಟ್ಟವರನ್ನೆಲ್ಲ ನಾವು ಹೋಗಿ ಭೇಟಿಯಾಗುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಮಾಡಿದಾಗ ಬಡವರ ಕಷ್ಟಗಳಿಗೆ ಭಾರತೀಯ ಜನತಾ ಪಕ್ಷ ಸ್ಪಂದನೆ ಮಾಡ್ತದೆ ಎಂಬ ಒಂದು ಸಂದೇಶವನ್ನು ಕೆಳಮಟ್ಟದಲ್ಲಿ ಪಂಚಾಯತ್